ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆಯೇ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಸೀರೀಸ್ 1 ಅಂತ ಹೇಳಿ. ಅಂದರೆ ಹಬ್ಬ ಅಂತ ಅಂದರೆ ನಮಗೆ 3 ಡೇಸ್ ಬಿಫೋರೇ ಕೆಲಸಗಳೆಲ್ಲ ಶುರು ಆಗುತ್ತೆ. ಸೊ ವೆಡ್ನೆಸ್ಡೇ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಅಂದರೆ ಹಬ್ಬಕ್ಕೆ ಅಂತ ಹೇಳಿ ಏನು ಪೂಜಾ ಸಾಮಗ್ರಿಗಳಾಗಿರ್ಬೋದು, ಅಂದರೆ ದೇವ್ರ ಮನೆ ಕ್ಲೀನಿಂಗ್ ಆಗಿರ್ಬೋದು, ಇದೆಲ್ಲ ಕೆಲಸಗಳು ಎಷ್ಟೊಂದು ಇರುತ್ತಲ್ವಾ. ಸೊ ಆ ಎಲ್ಲ ಕೆಲಸಗಳನ್ನ ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ಕಂಪ್ಲೀಟಾಗಿ ನೀವು ನೋಡ್ಬೋದು. ಸೊ ಬೆಳಗ್ಗೆ ಬೇಗನೆ ಎದ್ದು ಮೊದಲಿಗೆ ದೇವ್ರ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಶುರು ಮಾಡಿಕೊಂಡೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದು ಮೊದಲಿಗೆ ದೇವ್ರ ಮನೆ ಅಂದರೆ ಫೋಟೋಗಳೆಲ್ಲ ಕ್ಲೀನ್ ಮಾಡಿಕೊಂಡು ಕುಂಕುಮ ಎಲ್ಲ ಇಟ್ಟು ಆಮೇಲೆ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳಿಲಿಕ್ಕೆ ಶುರು ಮಾಡೋಣ ಅಂತ ಹೇಳಿಬಿಟ್ಟು. ಅಂದರೆ ಹೆಂಗೆ ಗೊತ್ತಾ, ಒಂದು 5 ಗಂಟೆಗೆಲ್ಲ ಎದ್ದಿದೆ ಅಲ್ವಾ. ಸೊ ಮಕ್ಕಳು ಎದ್ದೋಳಷ್ಟರೊಳಗಡೆ ಈ ಫೋಟೋಸ್ಗಳೆಲ್ಲ ಈಚೆ ಇಟ್ಕೊಂಡ್ಬಿಡ್ತೀನಿ ಅಲ್ವಾ, ಅವ್ರು ಓಡಾಡ್ತಿದ್ರೆ ಸೊ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಜೊತೆಗೆ ನನಗೂ ಸಹ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿಬಿಟ್ಟು ಮೊದಲಿಗೆ ದೇವ್ರ ಫೋಟೋಗಳೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆಲ್ಲ ನೀಟಾಗಿ ಕುಂಕುಮನ ಎಲ್ಲ ಇಟ್ಟು ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಆದಮೇಲೆ ಇನ್ನೇನಿದ್ರು ಸ್ವಲ್ಪ ಕಿಚನಲ್ಲಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ. ಹಾಗಾಗಿ ಮೊದಲಿಗೆ ಆ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಶುರು ಮಾಡಿಕೊಂಡೆ.
ದೇವ್ರ ಮನೆ ಎಲ್ಲ ನೀಟಾಗಿ ಶುದ್ಧಿ ಮಾಡಿಕೊಂಡು ದೇವ್ರ ಫೋಟೋಗಳೆಲ್ಲ ನೀಟಾಗಿ ಕುಂಕುಮನ ಇಟ್ಟು ರೆಡಿ ಮಾಡಿಕೊಂಡೆ. ಸೊ ಇದಿಷ್ಟೆಲ್ಲ ಕೆಲಸ ಮಾಡೋಷ್ಟ್ರೊಳಗಡೆ ಟೈಮು 9 ಗಂಟೆನೇ ಆಗಿತ್ತು. 9:30 ಆಗಿತ್ತೇನೋ ಅಂತ ಅಂದ್ಕೊತೀನಿ. ಯಾಕೆಂತಂದರೆ ಆಲ್ರೆಡಿ ನಮ್ಮ ವೇದಾಂಶು ಸ್ಕೂಲ್ಗೆ ಹೋಗೋ ಟೈಮು. ಸೊ ಖುಷಿನ ಬಿಟ್ಟು ಬರಬೇಕು ಅಂತ ಹೇಳಿ ಅವ್ರು ಹೊರಟಿದ್ರು. ಇವನು ರೆಡಿಯಾಗಿ ನನ್ನ ಹತ್ರನೇ ಬಂದು ನಿಂತ್ಕೊಂಡಿದ್ದ. ಸೊ ಇನ್ನು ದೇವ್ರ ಮನೆ ರೆಗ್ಯುಲರಾಗಿ ನಾವು ಯೂಸ್ ಮಾಡ್ತೀವಲ್ವ ಪೂಜಾ ಸಾಮಗ್ರಿಗಳು, ಮೊದಲಿಗೆ ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ. ಇನ್ನು ಹಬ್ಬಕ್ಕೆ ಅಂತ ಹೇಳಿ ಏನು ಸಿಲ್ವರ್ ಇರುತ್ತೆ ಅದನ್ನು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊದಲಿಗೆ ಇಲ್ಲಿ ದೇವ್ರ ಮನೆಯಲ್ಲಿ ಪ್ರತಿನಿತ್ಯ ಬಳಸೋ ಅಂಥ ಸಿಲ್ವರೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಏನು ಗೊತ್ತಾ, ತೊಳಿಲಿಕ್ಕೆ ಅಂದರೆ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳಿಲಿಕ್ಕೆ ನಿಂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ನಾನೇನು ಅಂದ್ಕೊಂಡೆ ಅಂತ ಅಂದರೆ ವೇದಾಂಶು ಸ್ಕೂಲಿಂದ ಬರೋಷ್ಟ್ರೊಳಗಡೆ ಈ ಎಲ್ಲ ಏನಿದೆ ಈ ಕೆಲಸಗಳನ್ನ ಕಂಪ್ಲೀಟಾಗಿ ಮುಗಿಸ್ಕೊಡೋಣ ಅಂತ. ಬಟ್ ನನಗೆಲ್ಲೋ ಒಂದು ಕಡೆ ಗೊತ್ತಿತ್ತು ಅಷ್ಟು ಬೇಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು. ಬಟ್ ನಿಜ ಹೇಳ್ಬೇಕಂದ್ರೆ ಆ ಟೈಮ್ ನನಗೆ ಸಾಕಾಗಲೇ ಇಲ್ಲ. ಈ ಹಬ್ಬಗಳಂತ ಬಂದಾಗ ಟೈಮ್ ಎಷ್ಟಿದ್ರೂ ಸಾಲೋದೇ ಇಲ್ಲ. ಹಾಗಾಗಿನೇ ಇದೆಲ್ಲ ಕೆಲಸ ಗುರುವಾರ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಗುರುವಾರ ಹಬ್ಬಕ್ಕೆ ಬೇಕಾಗಿರೋ ಅಂಥ ಹೂವು ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಎಲೆ ಹಣ್ಣು, ಈ ಥರ ಏನೇನಿರುತ್ತೆ ಇದನ್ನೆಲ್ಲ ತೊಗೊಂಬರೋದಿರುತ್ತೆ. ಅದ್ರ ಮಧ್ಯದಲ್ಲಿ ಪೂಜಾ ಸಾಮಗ್ರಿಗಳನ್ನ ತೊಳಿಬೇಕು ಅಂತ ಅಂದರೆ ನಿಜವಾಗ್ಲೂ ತುಂಬ ಕೆಲಸ ಹಿಡಿಯುತ್ತೆ. ಈಗ ಆಲ್ರೆಡಿ ನಾನು 5 ಗಂಟೆಗೆ ಎದ್ದಿದ್ದಕ್ಕೆ ನನ್ನ ಕೆಲಸಗಳೆಲ್ಲ ಮುಗಿಸೋಷ್ಟ್ರೊಳಗಡೆ ಮಧ್ಯಾಹ್ನ 2 ಗಂಟೆನೇ ಟೈಮ್ ಆಗಿತ್ತು. ಸೊ ಹಂಗಾಗಿನೇ ಪ್ರತಿ ವರ್ಷ ದೇವ್ರ ಮನೆ ಕೆಲಸಗಳೇನಿರುತ್ತೆ ಜೊತೆಗೆ ಪೂಜಾ ಸಾಮಗ್ರಿಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಎಲ್ಲ ನಾನು ಬುಧವಾರನೇ ಇಟ್ಕೊಂಡ್ಬಿಡ್ತೀನಿ. ಸೊ ಹೋದ ವರ್ಷ ಏನು ಮಾಡಿದ್ದೆ ಅಂತ ಅಂದರೆ ಬರೀ ಸಿಲ್ವರ್ ಐಟಮ್ಗಳನ್ನೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯಲ್ಲಿ ಎತ್ತಿಟ್ಬಿಟ್ಟಿದ್ದೆ. ಬಟ್ ಈ ಸಲ ಏನು ಮಾಡ್ಕೊಂಡೆ ಅಂತ ಅಂದರೆ ಅದಕ್ಕೆಲ್ಲ ನೀಟಾಗಿ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡ್ಬಿಟ್ಟೆ. ಯಾಕೆಂದರೆ ಗುರುವಾರ ನನಗೆ ಒಂದು ಮೇಕಪ್ ಆರ್ಡ್ರ್ ಕೂಡ ಇತ್ತು. ಇನ್ನು ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ, ಅಲ್ಲಿಂದ ಬಂದಮೇಲೆ ಮತ್ತೆ ನಾನು ಹೋಗಿ ಐಟಮ್ ಎಲ್ಲ ತೊಗೊಂಬರ್ಬೇಕು, ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು, ಗೊತ್ತಿಲ್ಲ ಲೇಟ್ ಆಗುತ್ತೋ ಬೇಗ ಆಗುತ್ತೋ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ನನ್ನ ಕೆಲಸ ಏನಿರುತ್ತೆ ನಾನು ಫ್ರೀ ಇದ್ದಾಗ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಸೊ ಇವಾಗ ಹಬ್ಬಕ್ಕೆ ಅಂತ ಬಳಸೋ ಸಿಲ್ವರೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಅದನ್ನು ಒಂದು ಕಡೆ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಇನ್ನು ಬ್ರಾಸ್ ಐಟಮ್ಗಳೇನಿದೆ ಅದನ್ನೆಲ್ಲ ಸ್ವಲ್ಪ ಹುಣಸೆಹಣ್ಣ ಹಾಕಿ ತೊಳ್ಕೊಬೇಕಾಗುತ್ತಲ್ವಾ. ಹಾಗಾಗಿ ಅದಕ್ಕೆಲ್ಲ ಹುಳಿನ ಹಾಕಿ ಬಿಟ್ಬಿಡೋಣ, ಸ್ವಲ್ಪ ಹೊತ್ತು ನೆನೆದ್ರೆ ಅದು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆಲ್ಲ ಹುಣಸೆಹಣ್ಣ ಹಾಕಿ ಹಚ್ಚಿ ನಾನು ಬಿಟ್ಬಿಟ್ಟಿದ್ದೆ. ಸೊ ಅದು ನೆನೆಯೋಷ್ಟ್ರೊಳಗಡೆ ಇಲ್ಲಿ ಸಿಲ್ವರ್ ಎಲ್ಲ ಏನಿರುತ್ತೆ ಅದನ್ನು ನೀಟಾಗಿ ಒರೆಸಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಈ ಕೆಲಸನ ಮಾಡ್ಕೊತಾ ಇದ್ದೀನಿ. ಈ ಕ್ಲೀನಿಂಗ್ ಜೊತೆಗೆ ಮುಖವಾಡಕ್ಕೂ ಸ್ವಲ್ಪ ಮಟ್ಟಿಗೆ ಅಲಂಕಾರನ ಅವತ್ತೇ ಮಾಡಿ ಇಟ್ಕೊತಾ ಇದ್ದೀನಿ. ಅಂದರೆ ಯಾಕಂತಂದರೆ ಗುರುವಾರ ಅಂತೂ ತುಂಬಾ ನಮಗೆ ಕೆಲಸಗಳು ಜಾಸ್ತಿ ಇರುತ್ತೆ ನನಗೆ. ಯಾಕೆಂದರೆ ವರ್ಷ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ. ಸೊ ಈ ಕೆಲಸನ ನಾಳೆ ಮಾಡೋಣ ಅಂತ ಏನು ನಾವು ಉಳಿಸ್ಕೊಂಡಿರ್ತೀವಿ ಅದು ತುಂಬ ಟೈಮ್ ಆಗಿಬಿಡುತ್ತೆ ನಮಗೆ, ಅದನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಸೊ ಏನಂದರೆ ಗುರುವಾರ ದೇವ್ರಿಗೆ ಅಲಂಕಾರನ ಮಾಡ್ಕೊತಿದ್ದೆ, ಅಂದರೆ ಮುಖವಾಡಕ್ಕೆ ಪ್ರತಿ ವರ್ಷ. ಬಟ್ ಈ ಸಲ ಏನಂದರೆ ಅದಕ್ಕೆ ಏನಿದೆ ನಾವು ಸಿಂಧೂರ ಆಗಿರ್ಬೋದು, ಸೂರ್ಯ ಚಂದ್ರ ಈ ಥರದ್ದೇನಿದೆ ಇದನ್ನು ಮಾತ್ರ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಹಿಯರಿಂಗ್ನ ಹಾಕಿ ಇನ್ನು ಅರ್ಶಿನ ಕುಂಕುಮ ಇದೆಲ್ಲನೂ ಸಹ ಗುರುವಾರನೇ ಮಾಡ್ಕೊಳ್ಳೋಣ, ಇವತ್ತೇ ಬೇಡ ಅಂತ ಹೇಳಿಬಿಟ್ಟು. ನೋಡಿ ಈ ಕೆಲಸನೇ ನನಗೆ ಬರೀ ಮುಖವಾಡಕ್ಕೆ ಇದನ್ನು ಸ್ಟಿಕ್ ಮಾಡೋ ಕೆಲಸನೇ ನನಗೆ 1 ಅವರ್ ಟೈಮ್ ಹಿಡಿತು. ಸೊ ನಾನು ಅವಾಗ ಯೋಚನೆ ಮಾಡಿದೆ, ಪರವಾಗಿಲ್ಲ ನಾನು ಇವತ್ತೇ ಮಾಡ್ಕೊಬೇಕು ಅಂತ ಡಿಸೈಡ್ ಮಾಡಿದ್ದು ಒಳ್ಳೆಯದಾಯಿತು. ಈ ಕೆಲಸ ಏನಾದರೂ ನಾನು ಗುರುವಾರ ಇಟ್ಕೊಂಡಿದ್ದಿದ್ರೆ ನನಗೆ ಇನ್ನೂ ಟೈಮ್ ಆಗಿಬಿಡ್ತಿತ್ತೇನೋ ಅಂತ ಹೇಳಿಬಿಟ್ಟು ಸೊ ಇದಿಷ್ಟು ಕೆಲಸನೂ ನಾನು ಬುಧವಾರ ಮಾಡಿ ಮುಗಿಸ್ಕೊಂಡೆ. ಇದಕ್ಕೇನಿದ್ರು ನಾಳೆ ಸ್ವಲ್ಪ ಕಣ್ಣಿಗೆ ಆಗಿರ್ಬೋದು, ಐಬ್ರೋಗಾಗಿರ್ಬೋದು, ಮತ್ತಿನ್ನು ಅರ್ಶಿನ ಕುಂಕುಮ ಇದನ್ನೆಲ್ಲ ನಾನು ಗುರುವಾರ ಮಾಡ್ಕೊಳ್ಳೋಣ, ಅದು ಬೇಕಾದರೆ ಒಂದು ಹಾಫ್ ಆನ್ ಅವರ್ ಟೈಮ್ ತೊಗೋಬೋದು ಅಂತ ಹೇಳಿ. ಸೊ ಇದನ್ನು ರೆಡಿ ಮಾಡಿ ಒಂದು ಕಡೆ ಇಟ್ಟಾದಮೇಲೆ ಬ್ರಾಸ್ ಐಟಮ್ ಏನಿದೆ ಅದನ್ನು ಸಹ ಎಲ್ಲ
ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಅದೆಲ್ಲ ಕ್ಲೀನ್ ಆದಮೇಲೆ ಇದನ್ನೆಲ್ಲ ನೀಟಾಗಿ ನೀರು ಸೋರ್ಲಿಕ್ಕೆ ಇಟ್ಬಿಟ್ಟು ಮತ್ತೆ ನಾನು ದೇವ್ರ ಮನೆಯಲ್ಲಿ ಏನು ಸಿಲ್ವರ್ ಎಲ್ಲ ಒರೆಸಿಟ್ಟಿದ್ದೆ ಅಲ್ವಾ, ಸೊ ಸ್ವಲ್ಪ ಗಾಳಿಗೆ ಆರಾದಮೇಲೆ ಇವಾಗ ನಾನು ಇದಕ್ಕೆಲ್ಲ ಅರಿಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಸ್ವಲ್ಪ ನಮಗೆ ಗುರುವಾರಕ್ಕೆ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ ಸೊ ವರ್ಷ ಈ ಕೆಲಸಗಳೆಲ್ಲ ಗುರುವಾರ ಮಾಡ್ಕೊತಿದ್ದೆ. ಸೊ ಇವಾಗ ನನಗೆ ಏನಂದರೆ ಇವಾಗ ಒಂದು ಐಡಿಯಾ ಬಂದಿದೆ, ಬುಧವಾರಕ್ಕೆ ಇದಿಷ್ಟು ಕೆಲಸ ಅಂತ ನಾನು ಕಂಪ್ಲೀಟಾಗಿ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇಗೆ ಸ್ವಲ್ಪ ಟೈಮ್ ಆಗುತ್ತೆ ನಮಗೆ, ಅಂದರೆ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ. ಇನ್ನು ಸುಮಾರು ಜನ ನನಗೆ ಸಿಲ್ವರ್ ಕಲೆಕ್ಷನ್ನ ತೋರಿಸಿ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡ್ತಿದ್ರೆ. ಸೊ ನಾನು ಅವ್ರಿಗೆ ವ್ಲಾಗಲ್ಲಿ ಹೇಳಿದ್ದೆ, ಅಂದರೆ ಕಮೆಂಟಲ್ಲಿ ರಿಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೂ ನಾನು ನೆಕ್ಸ್ಟು ವ್ಲಾಗಲ್ಲಿ ಹೇಳ್ತಿದ್ದೆ ಆ ಥರ ನಾನು ಸಿಲ್ವರ್ ಕಲೆಕ್ಷನ್ ಎಲ್ಲ ನಾನು ತೋರಿಸ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ. ಏನಕ್ಕೆ ಅಂತ ಅಂದರೆ ವರ್ಷಕ್ಕೆ ಒಂದೊಂದು ಐಟಮ್ ಅಂತ ಹೇಳಿ ಹಬ್ಬದ ನೆನಪಿಗೆ ನಾನು ತೊಗೊಳೋದ್ರಿಂದ ಈಗ ಆಲ್ರೆಡಿ ಸುಮಾರು ಐಟಮ್ಗಳು ಎಷ್ಟು ಗ್ರಾಮ್ ಇದೆ, ಅದಕ್ಕೆ ಏನು ಅಮೌಂಟ್ ಆಗಿದೆ ಇದೆಲ್ಲ ಮರ್ತೋಗ್ಬಿಟ್ಟಿರ್ತೀವಿ, ಕೆಲವೊಂದು ನೆನಪಿರೋದಿಲ್ಲ. ಈ ಥರ ರಾಂಗ್ ಇನ್ಫಾರ್ಮೇಷನ್ ಕೊಡೋದು ನಮಗಿಷ್ಟ ಆಗೋದಿಲ್ಲ. ಜೊತೆಗೆ ಏನೋ ಒಂದಷ್ಟು ಬೆಳ್ಳಿಗಳನ್ನ ಇಟ್ಕೊಂಡು ಅದನ್ನು ಒಂಥರ ಏನಂತ ಹೇಳ್ತೀವಿ, ಕೆಲವೊಬ್ಬರು ನೋಡೋರು ಶೋ ಆಫ್ ಅಂತ ಅನ್ಕೋಬೋದು. ಸೊ ಆ ಥರ ನನಗೆ ಇಷ್ಟ ಆಗೋದಿಲ್ಲ. ಸೊ ಇವತ್ತಿನ ದಿನ ಏನು ಈ ವ್ಲಾಗ್ ಇದೆ ಇದರಲ್ಲಿ ನೀವು ಬೇಕಾದರೆ ನೋಡ್ಬೋದು. ನಾನು ಇದಿಷ್ಟು ಸಿಲ್ವರ್ ಏನಿದೆ ನಾನು ನಮ್ಮ ಮನೆಯಲ್ಲಿ ನಾನು ಕಲೆಕ್ಷನ್ ಮಾಡಿರೋ ಅಂಥದ್ದು. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ನೆನಪಿಗಾಗಿ ವರ್ಷ ಪೂರ್ತಿ ಕೂಡಿಟ್ಟಿರೋ ಹಣನ ಬಳಸಿ ಒಂದು ಹಬ್ಬದ ನೆನಪಿಗಾಗಿ ಏನಾದರೂ ಒಂದು ಆದಷ್ಟು ಸಿಲ್ವರೇ ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಗೋಲ್ಡ್ಗಿನ್ನ ಸ್ವಲ್ಪ ಸಿಲ್ವರ್ ಮೇಲೆ ಕ್ರೇಜ್ ಜಾಸ್ತಿ. ಸೊ ವರ್ಷಕ್ಕೆ ಒಂದೊಂದು ನೆನಪು ಅಂತಲೇ ಹೇಳ್ಬೋದು. ಈ ರೀತಿ ನಾನು ಕೂಡಿಟ್ಟಿರೋ ಹಣದಲ್ಲಿ ಒಂದು ಸಿಲ್ವರ್ನ ತೊಗೊಂಡಿರೋ ಅಂಥದ್ದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂತ ಅಂದರೆ ನಾನು ಫಸ್ಟ್ ಟೈಮು ನಾನು ವರಮಹಾಲಕ್ಷ್ಮಿನ ಕೂರಿಸುವಾಗ, ಅಂದರೆ ಏನು ನಾನು ಮದುವೆ ಆಗಿ ಬಂದಿದ್ದೆ ನೋಡಿ, ಆವಾಗ ನಾನು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ಏನು ವ್ರತನ ಆರಂಭ ಮಾಡಿದ್ವಿ, ಆವಾಗ ನಿಜವಾಗ್ಲೂ ನನ್ನ ಹತ್ರ ಯಾವುದೇ ಥರ ಒಂದು ಸಿಲ್ವರ್ ಐಟಮ್ ಇರಲಿಲ್ಲ. ಅಂದರೆ ದೇವ್ರಿಗೆ ಒಂದು ಕೆಂಪಾರತಿ ಅಂತ ಮಾಡ್ತೀವಿ ಅಲ್ವಾ, ಸೊ ಅದನ್ನು ಮಾಡಲಿಕ್ಕೂ ಸಹ ಒಂದು ಬೆಳ್ಳಿ ದೀಪ ಅಂತ ಹೇಳಿ ಇರಲಿಲ್ಲ. ಸೊ ಅವತ್ತಿಂದ ಇವತ್ತಿನವರೆಗೂ ನಾನು ಒಂದು ಡಿಸೈಡ್ ಆದೆ, ವರ್ಷ ಏನಾದರೂ ಒಂದು ಹಬ್ಬದ ನೆನಪಿಗಾಗಿ ತೊಗೋಬೇಕು, ಅದಕ್ಕೆ ಅಂತ ಅಮೌಂಟನ್ನು ಸೇವ್ ಮಾಡ್ಕೊಬೇಕು ಅಂತ ಹೇಳಿ. ಈಗ 12 ವರ್ಷ ಆಗಿದೆ. 12 ವರ್ಷಕ್ಕೆ ನಾನು ಏನೋ ತಾಯಿ ಆಶೀರ್ವಾದ ಅಂತ ಹೇಳ್ಬೋದು, ಒಂದಷ್ಟು ಅಮೌಂಟ್ನ ಸೇವ್ ಮಾಡಿ ಇಷ್ಟರ ಮಟ್ಟಿಗೆ ಸಿಲ್ವರ್ ಕಲೆಕ್ಷನ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ವರ್ಷ ಹಸು ಕರು ತೊಗೊಂಬಂದಿದ್ದಂತೂ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಲಾಸ್ಟ್ ಇಯರು ನಾನು ಸಿಲ್ವರಲ್ಲಿ ತೊಗೊಂಡಿದ್ದೆ, ಬಟ್ ಆದರೆ ಅದು ಸ್ವಲ್ಪ ಚಿಕ್ಕ ಸೈಜ್ ಅಂತ ಅನ್ನಿಸ್ತಾ ಇತ್ತು ನನಗೆ, ದೊಡ್ಡ ಸೈಜಲ್ಲಿ ತೊಗೊಬೇಕು. ಸೊ ಅಂದರೆ ಹಸು ಕರು ಸ್ವಲ್ಪ ಹೈಲೈಟೆಡ್ ಆಗಿ ಕಾಣಬೇಕು, ಎದ್ದು ಕಾಣಿಸೋ ಥರ ಬೇಕು ಅಂತ ಹೇಳಿ. ಸೊ ಹಂಗಾಗಿ ಏನಕ್ಕೆ ಅಂತ ಅಂದರೆ ಹಸು ಕರುವಿನಲ್ಲಿ ಮುಕ್ಕೋಟಿ ದೇವತೆಗಳಿರ್ತಾರೆ ಅಂತ ಹೇಳಿ ಕರೀತಾರೆ. ನಾವು ಒಂದಷ್ಟು ದೇವ್ರ ವಿಗ್ರಹಗಳನ್ನ ಇಟ್ಟು ಪೂಜಿಸೋದಕ್ಕಿಂತ ಒಂದು ಹಸು ಕರುನ ಇಟ್ಟು ಪೂಜಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಹಾಗಾಗಿನೇ ಈ ವರ್ಷ ನಾನು ತುಂಬಾ ಅದನ್ನು ತಗೊಳ್ಳೇಬೇಕು ಅಂತ ಹೇಳಿ ತೊಗೊಂಬಂದಿದ್ದು. ಸೊ ಇನ್ನು ದೇವ್ರ ಮನೆ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಮುಗೀತು. ಅದಾದಮೇಲೆ ಕಟನ್ಸ್ ಎಲ್ಲ ಹಾಕ್ಬೇಕಿತ್ತಲ್ವ, ಸೊ ಆ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನೆಂದರೆ ಆ ಹಸು ಕರು ಏನಿದೆ ಅದಕ್ಕೆ ಕುಂಕುಮ ಹಾಕುವಾಗ ನನಗೆ ಒಂದು ನೆನಪಾಯಿತು, ಇದಕ್ಕೊಂದು ಬೆಳ್ಳಿ ಗಂಟೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಕತ್ತಿಗೆ ಅಂತ ಹೇಳಿ. ಸೊ ನಾನೇನು ಮಾಡಿದೆ ಅಂತ ಅಂದರೆ ಬುಧವಾರ ಒಂದು 2-3 ಸಿಲ್ವರ್ ಶಾಪ್ಗಳಲ್ಲಿ ವಿಚಾರಿಸಿದೆ, ಬಟ್ ಎಲ್ಲೂ ಸಹ ನಾನು ಕೇಳಿರೋ ಗ್ರಾಮಲ್ಲಿ ಸಿಗಲಿಲ್ಲ. ಅಂದರೆ ತುಂಬ ದೊಡ್ಡ ಸೈಜಲ್ಲಿತ್ತು. ಬಟ್ ನಾನೇನು ತೊಗೊಂಬಂದಿದ್ದೀನಿ ವಿಗ್ರಹ ಆ ಸೈಜ್ಗೆ ಮ್ಯಾಚ್ ಆಗೋ ಥರ ಬೇಕಿತ್ತಲ್ವ, ಹಾಗಾಗಿ ಸೊ ಕಸ್ಟಮೈಸ್ಗೆ ಹೇಳಿಬಿಟ್ಟು ಬಂದೆ, ಹಬ್ಬದಷ್ಟರೊಳಗಡೆ ಸಾಧ್ಯ ಆದರೆ ತಂದ್ಕೊಡಿ ಅಂತ ಹೇಳಿ. ಸೊ ನನಗೆ ಅದೂ ಸಹ ಬೆಳ್ಳಿ ಗಂಟೆ ಸಿಕ್ತು ಹಸು ಕರುಗೆ ಕಟ್ಟಲಿಕ್ಕೆ. ತುಂಬಾ ಚೆನ್ನಾಗಿದೆ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ನಾನು ಬುಧವಾರ ಹೋಗಿ ಸುಮಾರು ಶಾಪಲ್ಲಿ ವಿಚಾರಿಸಿ ನನಗೆ ಅದು ಏನಿದೆ ಕತ್ತು ಕಟ್ಟೋದಕ್ಕೆ ಗಂಟೆ ಸಿಕ್ಕಿದ್ದು ಗುರುವಾರ. ಸೊ ಹಂಗಾಗಿ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಅದು ಯಾವ ಥರ ಇದೆ, ಎಷ್ಟು ಗ್ರಾಮ್ ಇದೆ, ಎಷ್ಟು ಅಮೌಂಟ್ ಆಯಿತು ಅಂತ ಹೇಳಿ. ಇನ್ನು ದೇವ್ರ ಮನೆಯಲ್ಲಿ ಒಂದು ತುಂಬಿದ ಬಿನ್ಗೆ ನೀರನ್ನು ಸಹ ಇಟ್ಟಿದ್ದೀನಿ. ಯಾಕೆ ಅಂತಂದರೆ ಗುರುವಾರ ಕಳಸಕ್ಕೆ ಬಿನ್ಗೆಗೆ ಎಲ್ಲ ನೀರುಗಳನ್ನ ಹಾಕಲಿಕ್ಕೆ ಬೇಕಾಗುತ್ತೆ ಅಲ್ವಾ. ಹಾಗಾಗಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬುಧವಾರದ ನನ್ನ ಕೆಲಸ ಇಷ್ಟೇ ಇರುತ್ತೆ. ಬಟ್ ಈ ವರ್ಷ ಸ್ವಲ್ಪ ಮಟ್ಟಿಗೆ ಚೇಂಜಸ್ಸು ಏನಂದರೆ ಮುಖವಾಡಕ್ಕೆ ಒಂದು ಅರ್ಧ ಭಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತಿನ್ನು ದೇವ್ರ ಫೋಟೋಗಳಿಗಾಗಿರ್ಬೋದು, ಮತ್ತಿನ್ನು ಸಿಲ್ವರ್ ಐಟಮ್ಗಳಿಗಾಗಿರ್ಬೋದು, ಎಲ್ಲದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನು ಏನಂದರೆ ಈ ಕೆಲಸ ಎಕ್ಸ್ಟ್ರಾ ಮಾಡ್ಕೊಂಡಿದ್ದು ಯಾಕೆ ಅಂತ ಅಂದರೆ ಇವೆಂಟ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಬಟ್ ನನಗೆ ಈಗ ಅರ್ಥ ಆಗ್ತಿದೆ, ನೆಕ್ಸ್ಟ್ ಇಯರ್ ಇವೆಂಟ್ ಇರಲಿ ಇಲ್ದಲೇ ಇರಲಿ ಬುಧವಾರಕ್ಕೆ ಇದಿಷ್ಟು ಕೆಲಸನ ಕಂಪ್ಲೀಟಾಗಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಅಂತ ಹೇಳಿ.
ಸೊ ಕರ್ಟನ್ಸ್ ಎಲ್ಲ ಹಾಕಿ ಕಂಪ್ಲೀಟ್ ಮಾಡಾದಮೇಲೆ ಆಲ್ಮೋಸ್ಟ್ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಅಂತಲೇ ಹೇಳ್ಬೋದು. ಇನ್ನು ಒಂದು ಸ್ಯಾರಿನ ಪ್ರೀಪ್ಲೇಟ್ ಮಾಡೋದಿತ್ತು, ಅಂದರೆ ನಾನೇ ವೇರ್ ಮಾಡೋ ಅಂಥ ಸ್ಯಾರಿ ಹಬ್ಬಕ್ಕೆ. ಸೊ ಹಂಗಾಗಿ ಅದನ್ನು ಮಾಡ್ಕೊಂಬಿಡೋಣ ಅಂತ ಹೇಳಿ ಆ ಕೆಲಸನೂ ಮುಗಿಸ್ಕೊಂಡೆ. ಅದಾದಮೇಲೆ ಇನ್ನು ಬಿಲ್ಡಿಂಗಲ್ಲೆಲ್ಲ ಹಬ್ಬ ಅಂತ ಅಂದರೆ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡ್ಕೊತೀವಿ, ತೊಳೆಯೋದಿತ್ತು. ಸೊ ಆ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಮಾಡ್ಕೊಂಡ್ವಿ. ನೋಡಿದ್ರಿ ಅಲ್ವಾ ಬುಧವಾರ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳಿ. ಫೈನಲಿ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಮುಗೀತು. ಒಂಥರ ಮನೆ ಕೆಲಸ ಕಂಪ್ಲೀಟಾಗಿ ಮುಗಿದಾಗ ಏನೋ ಒಂಥರ ಮನ್ಸಿಗೆ ತುಂಬಾ ಖುಷಿ ಆಗುತ್ತೆ. ಗೊತ್ತಿಲ್ಲ, ನಮಗೆ ಹೆಣ್ಮಕ್ಳಿಗೆ ಈ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಏನೋ ಒಂಥರ ಎನರ್ಜಿ ಬಂದುಬಿಡುತ್ತೆ. ನಿದ್ದೆ ಇಲ್ದಂಗೆ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊತೀವಿ. ಹಬ್ಬ ಅಂದರೆ ಅಷ್ಟು ಖುಷಿಯಾಗಿ ಮಾಡ್ತೀವಿ. ಒಂಥರ ಒಂದು ವಾರದಿಂದ ನಿದ್ದೆನೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಅಲಾರಾಮ್ಗಿನ್ನ ಮುಂಚಿತವಾಗಿ ಬೇಗ ಎದ್ದು ನಾವೇ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದಾಗಿರುತ್ತೆ. ಸೊ ಫೈನಲಿ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗೀತು. ಇದೇ ಖುಷಿಗೆ ಸ್ಟ್ರಾಂಗಾಗಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡ್ದಿದ್ದಾಯಿತು. ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ಕಡೆವರೆಗೂ ನನ್ನ ವ್ಲಾಗ್ನ ನೋಡಿರೋರು ಎಲ್ಲರಿಗೂ ಥ್ಯಾಂಕ್ಸ್ನ ಹೇಳ್ತಾ, ಆದಷ್ಟು ಬೇಗ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.